ಮನಸ್ಸಿನಲ್ಲಿ ಧೈರ್ಯ ಇರಲಿ. ನಿಮ್ಮ ಕೆಟ್ಟ ಪರಿಸ್ಥಿತಿಯನ್ನು ಬದಲಾಯಿಸುವ ಶಕ್ತಿ ಆ ಭಗವಂತನಿಗೆ ಮಾತ್ರ ಇದೆ. ಕೆಲವೊಮ್ಮೆ ನಮಗೆ ಜೀವನದಲ್ಲಿ ದುಃಖ, ನೋವು, ಕಷ್ಟಗಳು ಎದುರಾಗುವುದು ಸಹಜ. ನೋವು, ದುಃಖವಾದಾಗ ನಮ್ಮ ಮನಸ್ಸು ಕೆಟ್ಟ ಆಲೋಚನೆಗಳಿಗೆ ಮಾಡುತ್ತದೆ. ಆದರೆ ಬದುಕು ಕೊಡುವ ಪರೀಕ್ಷೆಗಳನ್ನು ಎದುರಿಸಲೇಬೇಕು. ಸೋಲನ್ನು ಒಪ್ಪಿಕೊಳ್ಳದೆ ಗೆದ್ದೇ ಗೆಲ್ಲುತ್ತೇನೆ ಎಂದು ಬದುಕಿ ತೋರಿಸಬೇಕು. ಎಷ್ಟೋ ಸಲ ನಾವು ನಾಳೆ ಎಲ್ಲ ಸರಿ ಹೋಗುತ್ತದೆ ಎಂಬ ನಮ್ಮ ಗುಡ್ಡು ಭರವಸೆ ಮತ್ತು ಪ್ರತಿನಿತ್ಯದ ಇವತ್ತುಗಳನ್ನು ಹಾಳು ಮಾಡಿಕೊಳ್ಳುತ್ತೇವೆ. ಇದನ್ನು ಗಮನಿಸಿಕೊಳ್ಳಿ. ನಾಳೆ ಮಾಡೋಣ, ನಾಳೆ ಓದೋಣ, ನಾಳೆ ರಾಜಿ ಮಾಡಿಕೊಳ್ಳೋಣ, ನಾಳೆ ಸಾಲ ತೀರಿಸೋಣ, ನಾಳೆಯಿಂದ ಎಲ್ಲ ಸಿದ್ಧತೆ ಪ್ರಾರಂಭಿಸೋಣ, ನಾಳೆಯಿಂದ ಎಲ್ಲವನ್ನು ಮಾಡೋಣ ಅನ್ನುತ್ತಲೇ ಇವತ್ತುಗಳನ್ನು ನಾವು ಕಳೆದುಕೊಳ್ಳುತ್ತೇವೆ. ಇವತ್ತುಗಳ ಮೇಲೆ ಚಪ್ಪಲಿ ಕಲ್ಲನ್ನು ಎಳೆದು ಬಿಡುತ್ತೇವೆ. ಹಾಗಾಗಿ ನಾವು ಮಾಡಬೇಕಾಗಿರುವುದು ನಾಳೆಯನ್ನಲ್ಲ, ಇವತ್ತಿನ ದಿನವನ್ನು ಸಾಕಾರಗೊಳಿಸಿಕೊಳ್ಳುವುದು, ಉಪಯೋಗಿಸಿಕೊಳ್ಳುವುದು. ಈ ದಿನ ಮಾತ್ರವೇ ಶಾಶ್ವತ. ನಾಳೆ ಎನ್ನುವುದು ನಮ್ಮ ಜೀವನದಲ್ಲಿ ಇದೆಯೋ ಇಲ್ಲವೋ ಗೊತ್ತಿಲ್ಲ. ಜೀವನ ಯಾವಾಗಲೂ ಹಾಗೆ ನಿಂತ ನೀರಂತಲ್ಲ, ಅದು ಹರಿಯುತ್ತಲೇ ಇರುತ್ತದೆ. ನಾವು ಮಾತ್ರ ನಿಲ್ಲುವುದು ಸಾಗಲೇಬೇಕು. ಜೀವನದಲ್ಲಿ ಪ್ರೀತಿಸುವವರು ಸಿಗುತ್ತಾರೆ, ಕಾಳಜಿ ಮಾಡುವವರು ಸಿಗುತ್ತಾರೆ, ಆದರೆ ಅರ್ಥ ಮಾಡಿಕೊಳ್ಳುವವರು ಸಿಗುವುದು ತುಂಬ ಕಷ್ಟ. ಏಕೆಂದರೆ ಪ್ರೀತಿ ಮಾಡುವುದು ಬೇರೆ, ಜೀವನ ಉಳಿಸುವುದು ಬೇರೆ, ಆದರೆ ಅರ್ಥ ಮಾಡಿಕೊಳ್ಳುವುದೇ ಬೇರೆ. ಸಂಬಂಧಗಳು ತೀರಾ ಹಳಸಿ ಹೋಗುವ ಮುನ್ನ ದೂರವಾಗುವುದೇ ಚೆಂದ. ಇಲ್ಲದವಾದರೆ ಉಳಿಯಬಹುದಂತಾಗ ಕೆಲವು ಸ್ನೇಹಿ ನೆನಪುಗಳು ಕೂಡ ಕಹಿಯಾಗೇ ಕಾಣಬಹುದು. ನಾಣ್ಯಕ್ಕೆ ಹೇಗೆ ಎರಡು ಮುಖವೋ ಹಾಗೆ ಮನುಷ್ಯರಿಗೆ ಎರಡು ಮುಖ, ಹೊರಗೊಂದು ಒಳಗೊಂದು. ಅವಶ್ಯಕತೆಗೆ ತಕ್ಕಂತೆ ಬದಲಾಯಿಸುತ್ತಾರೆ. ಇದುವೇ ವಾಸ್ತವವಾದ ಸತ್ಯ. ಪಾಪದ ಹೊರೆಗಳು ಹೆಚ್ಚಾಗುವಂತೆ ಗಳಿಸಿ ಮೀರಿ. ನಿಮ್ಮ ಸಾಲದ ಹೊರೆ ಹೆಚ್ಚಾಗುವಷ್ಟು ಖರ್ಚು ಮಾಡಬೇಡಿ. ದೇಹದಲ್ಲಿ ರೋಗಗಳು ಹೆಚ್ಚಾಗುವಂತೆ ನಂಬಬೇಡಿ. ಕಲಹಗಳು ಹೆಚ್ಚಾಗುವ ಹಾಗೆ ಮಾತನಾಡಬೇಡಿ. ಚಿಂತೆ ಹೆಚ್ಚಾಗುವ ವಿಪರೀತವಾಗಿ ಯೋಚನೆ ಮಾಡಬೇಡಿ. ಯಾರು ತಮ್ಮ ಲಾಭಕ್ಕಾಗಿ ಇತರರನ್ನು ಬಳಸಿಕೊಳ್ಳುವರೋ ಒಂದಲ್ಲ ಒಂದು ದಿನ, ಒಂದಲ್ಲ ಒಂದು ಕಡೆ ಅವರು ಕೂಡ ಇನ್ಯಾರ ಲಾಭಕ್ಕಾಗಿ ಖಂಡಿತ ಬಳಕೆ ಹಾಗೆ ಆಗುತ್ತಾರೆ. ಈ 4 ವಿಷಯಗಳಿಗೆ ಯಾವತ್ತೂ ಕಾಯಬೇಡಿ. ನಿದ್ದೆ ಮಾಡಲು ನಿದ್ದೆ ಬರುವವರೆಗೂ ಕಾಯಬೇಡಿ. ವಿಶ್ರಾಂತಿ ತೆಗೆದುಕೊಳ್ಳುವುದಕ್ಕೆ ಸುಸ್ತಾಗುವವರೆಗೂ ಕಾಯಬೇಡಿ. ಸ್ನೇಹಿತರನ್ನು ಭೇಟಿಯಾಗಲು ಅವರು ಕಾಯಲು ಬಿಡುವವರೆಗೂ ಕಾಯಬೇಡಿ. ದೇವರನ್ನು ಪ್ರಾರ್ಥಿಸಲು ಕಷ್ಟವಾಗುವವರೆಗೂ ಕಾಯಬೇಡಿ. ಯಾರಿಗೆ ಬದುಕುವುದಕ್ಕೆ ಬರುವುದೋ ಅವರು ಯಾವ ದೇಶವೂ ಇಲ್ಲದೇ ಇದ್ದರೂ ಸಂತೋಷವಾಗಿ ಇರುತ್ತಾರೆ. ಯಾರಿಗೆ ಬದುಕಲು ಇರುವಲ್ಲೋ ಅವರು ಎಲ್ಲ ಸೌಲಭ್ಯ ಇದ್ದರೂ ದುಃಖ ಪಡುತ್ತಾರೆ. ಜೀವನ ಎನ್ನುವುದು ನಮಗೆ ಇಷ್ಟ ಬಂದಂತೆ ಬದುಕುವುದಕ್ಕೆ ಇರುವ ಒಂದು ಅವಕಾಶ. ಆದರೆ ಅದರಲ್ಲಿ ನಾವು ಬೇಡ ವಿಚಾರಗಳನ್ನು ತುಂಬಿಸಿಕೊಂಡು ಕಷ್ಟದಲ್ಲೇ ಬದುಕುತ್ತೇವೆ. ಇದು ಮಾಡಬಾರದು. ಇದು ಮಾಡಬಾರದು. ಈ ಪ್ರಪಂಚಕ್ಕೆ ನೀವು ಒಳ್ಳೆಯವರಾಗದಿದ್ದರೂ ಪರವಾಗಿಲ್ಲ, ಆದರೆ ನೀವೇ ಪ್ರಪಂಚ ಅನ್ನುವವರಿಗೆ ಒಳ್ಳೆಯವರಾಗಿರಿ ಸಾಕು. ಜೀವನದಲ್ಲಿ ನಾವು ಭೂಮಿಯ ಮೇಲೆ ಬೆಳೆಯುವ ಹುಲ್ಲಿನ ಹಾಗೆ ಬೆಳೆಯಬೇಕು. ಯಾರು ಎಷ್ಟೇ ತುಳಿದರೂ ನಮ್ಮ ಆಸೆ ಕನಸುಗಳನ್ನೆಲ್ಲ ಕತ್ತರಿಸಿದರೂ ಮತ್ತೆ ಬೆಳೆಯುತ್ತೇನೆ ಅನ್ನುವ ಛಲ ಹೊಂದಿರಬೇಕು.
ಪೂಜೆಗೆ ಇಟ್ಟಿರುವ ಹೂವು ಪ್ರಸಾದವಾದರೆ ಸಮಾಧಿಗೆ ಇಟ್ಟ ಹೂವು ಸೂತಕವಾಗುತ್ತದೆ. ಇದೆಂತಹ ಲೋಕ! ಹಸಿದಾದ ತುತ್ತು ಅನ್ನ ನೀಡಲು ಹಿಂಜರಿಯುವ ಜನರು ಸತ್ತಾಗ ಬಾಯಿಗೆ ಅಕ್ಕಿ ಗಾಳಿ ಸುರಿಯುತ್ತಾರೆ. ದಾಹವಿದ್ದಾಗ ನೀರು ಕೊಡದ ಜನರು ಸತ್ತಾಗ ಹಾಲು ತುಪ್ಪ ಹಿರಿಯುತ್ತಾರೆ. ಬದುಕಿದ್ದಾಗ ಒಂದು ಮೊನ ಹೂವು ನೀಡುವವರು ಸತ್ತಾಗ ಹೂವಿನ ಹಾಸಿಗೆ ಮೇಲೆ ಮಲಗಿಸುತ್ತಾರೆ. ಯಾರಿಗಾಗಿ ಈ ಬದುಕು? ಯಾರಿಗಾಗಿ ಈ ಹೋರಾಟ? ಅಯ್ಯೋ ಹುಚ್ಚು ಮನವೇ, ಇಲ್ಲಿ ಯಾರೂ ನಿನ್ನವರಲ್ಲ. ಇಲ್ಲಿ ಎಲ್ಲರೂ ಅವರವ ಸ್ವಾರ್ಥಕ್ಕೆ ನಿನ್ನನ್ನು ಬಳಸಿಕೊಳ್ಳುತ್ತಾರೆ ಅಷ್ಟೇ. ಈ ಸತ್ಯ ನಿನಗೆ ತಿಳಿದಿರಲಿ. ಮೊಸಳೆಗೆ ನಾಲಿಗೆ ಇಲ್ಲ, ಆಮೆಗೆ ಕೂದಲಿಲ್ಲ, ಹಾವಿಗೆ ಕಿವಿ ಇಲ್ಲ, ಹೇನಿಗೆ ತಲೆ ಇಲ್ಲ, ನೀನಿಗೆ ಜೀವನ ಶಕ್ತಿ ಇಲ್ಲ, ಆನೆಗೆ ನೆನಪಿನ ಶಕ್ತಿ ಇಲ್ಲ, ನಾಯಿಗೆ ಭಾಷೆ ಇಲ್ಲ, ವ್ಯಕ್ತಿಗೆ ಭಾವನೆ ಇಲ್ಲ, ಮನುಷ್ಯನಿಗೆ ಇದೆಲ್ಲವೂ ಇದೆ, ಆದರೆ ಏನೂ ಉಪಯೋಜನ, ಮುಖ್ಯವಾಗಿ ನಿಯತ್ನೇ ಇಲ್ಲ. ಆದರೆ ಪ್ರಾಣಿಗಳಿಗೆ ನಿಯತ್ತು ಖಂಡಿತ ಇರುತ್ತದೆ. ಎಲ್ಲ ಗೊತ್ತಿದ್ದು ಗೊತ್ತಿಲ್ಲದಂತೆ ಇದ್ದು ಬಿಡು. ಅರ್ಥ ಮಾಡಿಕೊಂಡವರು ಜೊತೆ ಉಳಿಯುತ್ತಾರೆ, ಅನುಮಾನಪಟ್ಟವರು ದೂರ ಸರಿದು ಹೋಗುತ್ತಾರೆ. ಸೋಲು ಎಂಬುದು ಜಾಣ್ಮೆಯಿಂದ ಹೆಜ್ಜೆ ಇಡಲು ಕಲಿಸುವ ಎಚ್ಚರಿಕೆಯ ಗಂಟೆಯೇ ಹೊರತು ಮತ್ತಿನ್ನೇನೂ ಅಲ್ಲ. ದುಡಿಮೆಗೆ ಯಾರ ಹತ್ತಿರ ಬೇಕಾದರೂ ಬೇಡು, ಆದರೆ ನೀನು ಹೊಸಿದ ಸೇರಿ. ದುಡ್ಡಿಗಾಗಿ ಮಾತ್ರ ಯಾರ ಹತ್ತಿರವೂ ಬೇಡಬೇಡ. ಉಪ್ಪಿಗೆ ನೀರಿನಿಂದಲೇ ಜನನ, ನೀರಿನಿಂದಲೇ ಮರಣ. ಜೀವನವೂ ಹಾಗೆಯೇ. ನಮ್ಮವರಿಂದಲೇ ಸನ್ಮಾನ, ನಮ್ಮವರಿಂದಲೇ ಅವಮಾನ. ಯಾರೇ ಊಟಕ್ಕೆ ಕರೆದರೂ ಹಸಿವಿದ್ದರೆ ತಕ್ಷಣವೇ ಊಟ ಮಾಡಿ. ಏಕೆಂದರೆ ನಾಚಿಕೆ ಪಟ್ಟರೆ ಹಸಿವು ನೀಗುವುದಿಲ್ಲ, ಅಹಂಕಾರ ಪಟ್ಟರೆ ಅನ್ನವೇ ಸಿಗುವುದಿಲ್ಲ. ಅನ್ನಂ ಪರಬ್ರಹ್ಮ ಎನ್ನುವುದು ನೆನಪಿರಲಿ. ಹಸಿದವರಿಗೆ ಹೊಂಬೆ ಹಿಡಿಯುವ ಅನ್ನ ನೀಡಿದಾಗ ಸಿಗುವ ಸಂತೋಷ, ಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡಿದಾಗ ಸಿಗುವ ತೃಪ್ತಿ, ಎಷ್ಟೇ ನೋವಿದ್ದರೂ ಒಂದು ಸಣ್ಣ ನಗುವಿನಲ್ಲಿ ಸಿಗುವ ನೆಮ್ಮದಿ, ಎಷ್ಟೇ ಹಣ ಆಸ್ತಿ ಸಂಪತ್ತನ್ನು ಗಳಿಸಿದರೂ ಖಂಡಿತ ಸಿಗುವುದಿಲ್ಲ. ನೆನಪಿನಲ್ಲಿ ಇರಲಿ.